ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮೃತಪಟ್ಟಿದ್ದ ದಿಲೀಪ್ ರಾಜ್. ಮನೆಯಿಂದ ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ದಿದ್ದ ಪತ್ನಿ ಶ್ರೀವಿದ್ಯಾ ಇನ್ನು ದಾರಿಯಲ್ಲಿ ಅಡ್ಡ ಹಾಕಿ ಆಟೋವನ್ನ ದಿಲೀಪ್ ರಾಜ್ ಪತ್ನಿ ನಿಲ್ಲಿಸಿದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಕೂಗಿ ಆಟೋ ನಿಲ್ಲಿಸಿದ್ದ ದಿಲೀಪ್ ಪತ್ನಿ ತಕ್ಷಣವೇ ಸಮೀಪದ ಕೆಆರ್ ಆಸ್ಪತ್ರೆಗೆ ಆಟೋ ಚಾಲಕ ಅವರನ್ನ ಕರೆದೊಯ್ದಿದ್ದಾರೆ. ಇನ್ನು ಅಲ್ಲಿ ಚಿಕಿತ್ಸೆಯನ್ನ ನೀಡಲು ವೈದ್ಯರಿಲ್ಲದಿದ್ದ ಕಾರಣದಿಂದ ಕೆಆರ್ ಆಸ್ಪತ್ರೆ ಸಿಬ್ಬಂದಿಗಳು ಹೇಳಿದ್ದಾರೆ. ತಕ್ಷಣ ಅಲ್ಲಿಂದ ಆ ಆಸ್ಪತ್ರೆಯಿಂದ ಸಾಗರ್ ಆಸ್ಪತ್ರೆಗೆ ಪತ್ನಿ ಶ್ರೀವಿದ್ಯಾ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಸಾಗರ್ ಆಸ್ಪತ್ರೆ ತಲುಪುವ ಮುಂಚವೇ ದಿಲೀಪ್ ರಾಜ್ ಮೃತಪಟ್ಟಿದ್ರು. ಎಷ್ಟು ಕೂಗಿದ್ರೂ ಕೂಡ ಒಬ್ರು ಸಹಾಯಕ್ಕೆ ಬರಲಿಲ್ಲ ಅಂತ ಆಟೋ ಚಾಲಕ ಹೇಳಿದ್ದಾರೆ. ಕೊನೆಗೆ ಒಬ್ಬ ಯುವಕನ ನೆರವಿನಿಂದ ಆಟೋದಲ್ಲಿ ನಾವು ಕೂರಿಸಿದ್ವಿ ದಿಲೀಪ್ ರಾಜ್ನನ್ನ. ದಿಲೀಪ್ ಕೊನೆ ಕ್ಷಣಗಳನ್ನ ಆಟೋ ಚಾಲಕ ದೇವೇಂದ್ರ ನಾಯ್ಡು ವಿವರಿಸಿದ್ದಾರೆ. ದಿಲೀಪ್ ರಾಜ್ ಅವರು ಅಕಾಲಿಕ ಸಾವಿಗೀಡಾಗಿದ್ದಾರೆ. ಆದ್ರೆ ಇವತ್ತು ಬೆಳಗ್ಗೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡೋ ಸಂದರ್ಭದಲ್ಲಿ ಆಟೋ ಡ್ರೈವರ್ ಅವರು ತಮ್ಮ ಆಟೋಯಿಂದನೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಸದ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಏನಾಯ್ತು ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ದೇವೇಂದ್ರ ಸರ್. ಏನಾಯ್ತು ಸರ್? ಅವ್ರ ಮನೇಲಿ ಅವ್ರ ವೈಫ್ ಬಂದು ಆಟೋ ಅಡ್ಡ ಹಾಕಿದ್ರು, ಇವೆಲ್ಲ ಇದೆ, ಏನ್ ಹೇಳ್ತಿರೋದು? ಮೇಲಿಂದ ಕರ್ಕೊಂಡ್ಬಂದು ಕೆಳಗಡೆ ಮೆಟ್ಲಲ್ಲಿ ಕುಣಿಸಿದ್ರು. ನಾನೇನು ಮಾಡಿದೆ, ಅವರು ಡೈರೆಕ್ಟ್ ಬಂದು ರೋಡಲ್ಲಿ ನಾನು ಬರ್ತಾ ಇದ್ನಲ್ಲ ಅಡ್ಡ ಹಾಕೋದು, ಕಾಪಾಡಿ ಕಾಪಾಡಿ ಅಂತ. ನಾನೇನು ಹೋಗ್ಬಿಟ್ಟು ನಾನು ಮಾಡಿದೆ, ಪ್ರೆಸ್ ಮಾಡಿದೆ, ಇಲ್ಲೂ ಹೊಡೆದೆ, ಎತ್ತಕ್ಕಾಗಿಲ್ಲ. ನಾನು ಆ ಹುಡುಗ ಒಬ್ಬ ಇದ್ದ ಜೊತೆಗೆ, ಯಾರೂ ಬರಲಿಲ್ಲ ರೋಡಲ್ಲಿ, ಕೂಗಾಡಿದೆ ನಾನು. ಹಂಗೆ ಕರ್ಕೊಂಡು ಆರ್ಚ್ ಗಂಟೆ ಹೋದ್ವಿ. ಆರ್ಚ್ ಹತ್ರ ಹೋದಾಗ ಅಲ್ಲೂ ಜೇದೆ ಹೋಗೋಣ ಅಂದರು. ಬೇಡ, ಇಲ್ಲೇ ಎಲ್ಲೆಲ್ಲ ತೋರಿಸೋಣ ಅಂದೆ. ನಾನು ಫುಲ್ ಪ್ರೆಸ್ ಮಾಡಿದೆ ಅಲ್ಲೂ ಅಂದ್ರೆ ಅಷ್ಟೇ. ಅಲ್ಲೋಗಿದ್ದು ಅಲ್ಲೋಗಿ ಬಿ ಪಿ ಚೆಕ್ ಮಾಡಿದ್ವಿ. ಆ ಹುಡುಗಿ ನಮ್ಮ ಡಾಕ್ಟ್ರ್ ಇಲ್ಲ ನಮ್ಮ ಹತ್ರ, ಬೇರೆ ಕಡೆ ಹೋಗೋದು. ಆಮೇಲೆ KR ಹಾಸ್ಪಿಟ್ಲು ಅಲ್ಲೋದ್ವಿ. ಕೆಳಗಡೆ ಅವರು ECG ಮಾಡಿದ್ರು. ಅವರು ಹೋಗಿದೆ ಅಂತ ಹೇಳಿದ್ರು ನನಗೆ, ನಾನು ಅವ್ರಿಗೆ ಹೇಳಿಲ್ಲ. ಬಟ್ ಹಂಗೆ ಆ ಕಾರಲ್ಲಿ ಹಾಕ್ಕೊಂಡು ಇದಕ್ಕೆ ಹೋದ್ವಿ, ಸಾಗರ್ಗೆ. ನಾವು ಅವ್ರ ಮಕ್ಕಳೆಲ್ಲ ನನ್ನ ಗಾಡಿಯಲ್ಲಿ ಬಂದರು, ಹೋದ್ವಿ. ಅಷ್ಟರಲ್ಲಿ ಅಲ್ಲಿ ಎಲ್ಲರೂ ಬಡ್ಕೊಂಡಿದ್ದ ತಕ್ಷಣ ಹೋಗಿದ್ದಾರೆ ಅಂತ. ಈ ಸಾಗರ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇಲ್ಲಿ ಈ ಹಾಸ್ಪಿಟಲ್ ಡಾಕ್ಟರ್ ಇರಲಿಲ್ಲ, KR ಹಾಸ್ಪಿಟಲಲ್ಲಿ. ಅಲ್ಲಿ ಏನೋ ನಾನು ಹೊರಗಡೆ ಹೋಗಿಲ್ಲ ಸರ್, ಆಚೆಗಡೆ ನೋಡಿದೆ ಅಷ್ಟೇ. ನಾನು ಅಷ್ಟೇ ನೋಡಿದ್ದು. ನಾನು ರಿಟರ್ನ್ ಅವ್ರು ನಿಮ್ಮ ಆಟೋದಲ್ಲೇ ಬಂದ್ರೆ ಅಥವಾ ಇಲ್ಲ ಆಂಬುಲೆನ್ಸಲ್ಲಿ ಬಂದಿದ್ದು. ನಾನು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ಸರ್. ನಾನು ನೀವು ಇಲ್ಲೇ ಇರೋದಾ? ನಾನು ಮ್ಯಾಕ್ಸಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ನೋಡಿದ್ರೆ ಹಿಂದೆ ನೋಡಿದ್ದೀನಿ ಸರ್, ತುಂಬ ಸತಿ ನೋಡಿದ್ದೀನಿ. ಅಲ್ಲಿ ಅಂಗಡಿ ಇದೆ ಇನ್ನೊಂದು, ಆ ಅಮ್ಮನು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋದ್ರು ಒಂದು 10 ದಿನ ಮುಂಚೆ. ಅಲ್ಲಿ ಬರೋರು, ಅಲ್ಲಿ ಕೂತ್ಕೊಳ್ಳೋರು, ಮಾತಾಡೋರು, ಜೋಕ್ಸ್ ಮಾಡ್ತಾ ಇರೋರು ಒಂದೊಂದು ಸಲ. ನಾನು ಅವರು ಡೈರೆಕ್ಟ್ ಅಂತ ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಅಂತ ಕರ್ಕೊಂಡೋಗಿಲ್ಲ. ಮಾಮೂಲಿ ನಮ್ಮ ಜನದ ಥರ ಕರ್ಕೊಂಡೋದೆ ನಾನು ಆಟೋದಲ್ಲಿ. ನನ್ನ ಕೈಯಲ್ಲೂ ಎತ್ತಕ್ಕಾಗಿಲ್ಲ, ದಪ್ಪ ಇರೋದಲ್ವ ಅವರು, ಆಗಿಲ್ಲ. ಪಾಪ ಹುಡುಗ ತುಂಬ ಹೆಲ್ಪ್ ಮಾಡ್ದ. ಅದೇ ಕೆಲ್ಸದವನು ತುಂಬ ಒಳ್ಳೆ ಮಾಡ್ದ ಅವನು. ಅವನಿಗಿಲ್ಲಿ ಬ್ಲಡ್ಡೆಲ್ಲ ಆಗಿದೆ ಒಂದು ಸ್ವಲ್ಪ ಹಿಂದೆಗಡೆ ಎಲ್ಲ. ಪಾಪ ಕಷ್ಟಪಟ್ಟ ಅವನು. ಇನ್ಯಾರು ಗಂಡಸರೇ ಇಲ್ಲ ಸರ್, ಇಬ್ಬರೇ ಇದ್ದಿದ್ದು ನಾವು. ದೇವೇಂದ್ರ ನಾಯ್ಡು ಅಂತ. ಸೊ ಇದಿಷ್ಟು ದೇವೇಂದ್ರ ನಾಯ್ಡು ಅವರ ಮಾತು. ಬೆಳಗ್ಗೆ 6:08ಕ್ಕೆ ಅವರ ಮನೆಯಿಂದ ಅವರನ್ನ ಕರೆದುಕೊಂಡು KR ಆಸ್ಪತ್ರೆಗೆ ಹೋಗ್ತಾರೆ. KR ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದ ಕಾರಣ ಅವರನ್ನ ಸಾಗರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಷ್ಟು ಹೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನೋದು ಏನು ಆಟೋ ಡ್ರೈವರ್ ಆಗಿರೋ ದೇವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಗಿರೀಶ್, ಕ್ಯಾಂಟೀನ್ ನ್ಯೂಸ್, ಬೆಂಗಳೂರು.